ಅಫ್ಜಲ್ಪುರ ತಾಲೂಕಿನ ಅಳಗಿ ಗ್ರಾಮದ ನಿವಾಸಿ ಬಸಪ್ಪ ಮಹಾದೇವಪ್ಪ ಪೂಜಾರಿ ಅವರು ವಿದ್ಯುತ್ ಅವಘಡದಲ್ಲಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾಕಾರರ ಆರೋಪದ ಪ್ರಕಾರ ವಿದ್ಯುತ್ ಇಲಾಖೆಯ ಒಂದು ಬೇಜವಾಬ್ದಾರಿ ಹೊಂದಿದ ಪವರ್ ಮ್ಯಾನ್ ಗುಂಡೂಜಿ ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸಿ ಬಡ ರೈತನಾದ ಬಸಪ್ಪ ಅವರನ್ನು ವಿದ್ಯುತ್ ಕಂಬ ಏರಲು ಸೂಚಿಸಿದ್ದಾನೆ. ಈ ವೇಳೆ ವಿದ್ಯುತ್ ಪ್ರವಹಿಸಿ ಬಸಪ್ಪ ಅವರಿಗೆ ತೀವ್ರ ಕರೆಂಟ್ ಶಾಕ್ ತಗುಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಹಾಗೂ ಕಾನೂನು ಕ್ರಮ ಜರುಗಿಸಬೇಕು, ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಪ್ರತಿಭಟನೆ ನಡೆಯುತ್ತಿರುವ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸುವ ಪ್ರಯತ್ನವನ್ನು ಮಾಡಿದರು. ಆದರೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಪಷ್ಟ ಭರವಸೆ ನೀಡುವ ತನಕ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಅಧಿಕಾರಿಗಳು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ನಾವು ನೀವೆಲ್ಲರೂ ಗಟ್ಟಿ ಮನದಿಂದ ಹೋರಾಟ ಮಾಡಬೇಕು. ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನು ಇಸ್ಕೊಟ್ಟಾಗ ಮಾತ್ರ ಬಸಪ್ಪನ ಕುಟುಂಬಕ್ಕೆ ಒಂದು ನೆಮ್ಮದಿ ಮತ್ತು ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥ ವಿಚಾರ ನಮಗೆ ಹೇಳಕ್ ಬಯಸ್ತೀರಿ ಬಂಧುಗಳೇ. ಇವತ್ತಿನ ದಿನ ಇವತ್ತು ಬಸಪ್ಪನನ್ನು ಕಳೆದುಕೊಂಡ ಕುಟುಂಬ ಇವತ್ತು ಬೀದಿ ಪಾಲಾಗ್ತಾ ಇದೆ. ಇವತ್ತು ಮಕ್ಕಳ ಒಂದಿಗೆ ಮನುಷ್ಯ, ಇವತ್ತು ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ಮಾಡಿ ಆ ಕುಟುಂಬವನ್ನು ಬೀದಿಗೆ ತರುವಂತೆ ಕೆಲಸ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ, ಎಲ್ಲ ಹೋರಾಟದ ಪರವಾಗಿ ತಮ್ಮ ಪರವಾಗಿ ಬಸಪ್ಪ ಕುಟುಂಬಕ್ಕೆ ಕನಿಷ್ಠ 50 ಲಕ್ಷ ಪರಿಹಾರ ಕೊಡಬೇಕು. ಬಸಪ್ಪನ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಕೊಡಬೇಕು. ಆ ಕುಟುಂಬಕ್ಕೆ ಆಸರಾಗಿ ಬರ್ತಕ್ಕಂಥ ಸರ್ಕಾರದ ಸವಲತ್ತುಗಳು ನೀಡಬೇಕು. ಆಗ ಮಾತ್ರ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಹಿಂತಕ್ಕೊಳ್ಳಕ್ ಸಾಧ್ಯ ಅದ. ಇಲ್ಲಾಂದ್ರೆ ಯಾರ ಅಪ್ಪ ಬಂದ್ರು ಈ ಹೋರಾಟ ಹಿಂತಕ್ಕೊಳ್ಳತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಪರವಾಗಿ ಕೊಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ರೈತನನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ ಸರ್ಕಾರ. ರೈತನ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇವತ್ತು ರೈತನ ಅನ್ನ ತಿಂದು ಇವತ್ತು ನಮ್ಮ ಸೇವೆ ಮಾಡ್ತಕ್ಕಂಥ ಪೊಲೀಸರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನೀವು ಯಾರ ಅನ್ನ ತಿಂತಿದ್ದೀರಿ? ರೈತನ ಅನ್ನ ತಿಂದು ಇವತ್ತು ರೈತನ ಜೀವ ಹೋಗಿದೆ. ರೈತನ ಮೇಲೆ ದಬ್ಬಾಳಿಕೆ ಮಾಡ್ತೀರಿ. ಬಂದು ನಿಮಗೆ ಸ್ವಲ್ಪ ಆದ್ರೂ ಬರಬೇಕು. ಇವತ್ತು ತಿಳ್ಕೊರಿ, ರೈತನನ್ನು ಕಡೆಗಣಿಸ್ಬೇಡ್ರಿ. ರೈತನಿಂದ ಈ ಜಗತ್ತು ನಡೀತಾ ಇದೆ. ರೈತ ಇವತ್ತು ನಿಮಗೆ ಬಿತ್ತಲಿಲ್ಲ, ಉತ್ತಲಿಲ್ಲ, ಅನ್ನ ಹಣಿಡ್ಲಿಲ್ಲ ಅಂದ್ರ ನೀವೇನು ಮಾಡ್ತಿರ್ಬೇಕಾಗತ್ತಂತಕ್ಕಂಥದ್ದು ಎಚ್ಚರಿಕೆ ಇರಲಿ. ಆ ಕಾರಣಕ್ಕಾಗಿ ಎಲ್ಲ ನೆರೆದಂತ ಹೋರಾಟ ಹಿರಿಯರ ಹೋರಾಟರ ಸಮ್ಮುಖದಾಗ ನಾನು ಒಂದು ವಿನಂತಿ ಮಾಡ್ಕೊತೀನಿ. ಅವರಿವ್ರು ಎನ್ನೋದೇ
ತಾವ್ಯಾರು ಕೂಡ ಇಲ್ಲಿಂದ ಹೊರಟು ಹೋಗ್ಬೇಡ್ರಿ. ದಯವಿಟ್ಟು ಮೃತ ಬಸಪ್ಪನ ಆತ್ಮಕ್ಕೆ ಶಾಂತಿ ಮತ್ತು ನ್ಯಾಯ ಸಿಗುವವರೆಗೆ ನಾವೆಲ್ಲರೂ ಹೋರಾಟ ಮಾಡೋಣ ಅಂತಕ್ಕಂಥ ವಿನಂತಿ ಮಾಡ್ಕೊಂತ ನನ್ನ ಮಾತು ಮುಗಿಸ್ತೇನೆ. ಕೊಡ್ಬೇಕಂತೆ ಪರಿಹಾರ ಕೂಡ ಯಾರು ಎಡಬಲ್ಲಿ ಬಂದು ಕೊಡಬೇಕಾಗ್ತದ ಇಲ್ಲ, ಅದು ಯಾರು ಅಥಾರಿಟಿ ಅಲ್ಲ ಅವ್ರು ಬಂದಿಲ್ಲ ನಮ್ಗೆ ಆಶ್ವಾಸನೆ ಕೊಡಬೇಕು. ಇವರು ಪೊಲೀಸ್ ಸ್ಟೇಷನ್ಗೆ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ನಾವೆಲ್ಲ ನೋಡಿದ್ವಿ. ರೊಕ್ಕ ಕೊಟ್ಟರು ಒಂದು ನ್ಯಾಯ, ರೊಕ್ಕ ಕೊಡಲಿಲ್ಲ ಅಂದ್ರೆ ಒಂದು ನ್ಯಾಯ. ಬಸಪ್ಪ ಪೂಜಾರಿ ಬಗ್ಗೆ ರೊಕ್ಕ ಕೊಟ್ಟಿಲ್ಲ ನ್ಯಾಯ ತೋದಕ್ಕಂತದ ಆಗಲ್ಲ. ಬಸಪ್ಪ ಪೂಜಾರಿ ಅಂತ ನೀವು ನಾವು ನ್ಯಾಯ ಕೊಡಿಸ್ಬೇಕಾದ್ರೆ ಹೋರಾಟ ಮುಂದೆ ಹಸ್ತರದ. ಈ ಹೋರಾಟ ಯಾರೋ ಒಬ್ಬ ದೊಡ್ಡ ಮನುಷ್ಯ ಇಟ್ಕೊಡ್ತಾನೆ ಅನ್ನೋದು ಬರೆಸಿಲ್ಲ. ನೀವೆಲ್ಲರೂ ನಿಂತಾಗ ಮಾತ್ರ ಬಸಪ್ಪ ಪೂಜಾರಿಗೆ ನ್ಯಾಯ ಸಿಗ್ತದ. ಯಾಕಂದ್ರೆ ಭಾಳ ಮಂದಿ ಹಾಗಾದಾಯ್ತಲ್ಲ ಏನ್ ಜವಾಬ್ದಾರಿ ಅದ? ನ್ಯಾಯ ಕೊಡಬೇಕು.